ಹಾಲೆಲೂಯ, 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 ಹಾಲೆಲೂಯ. ಪ್ರಾರ್ಥಿಸೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಕರ್ತನೆ, ನಿಮ್ಮ ಗನುಡ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೆ ಅಪ್ಪ, ನಿಮ್ಮ ವಾಕ್ಯಗಳನ್ನು ಧ್ಯಾನಿಸುವಾಗ ನಿಮ್ಮ ವಾಕ್ಯದ ಸಂಗಡ ನನ್ನ ಸಂಗಡ ನಮ್ಮ ಸಂಗಡ ನೀವು ಮಾತನಾಡಪ್ಪ. ನಿನ್ನ ಸ್ವರವನ್ನು ಕೇಳ ಮಾಡಿ ನಿಮ್ಮ ಕರೆಗಳಲ್ಲಿ ಅರ್ಪಿಸಿ ಕೊಡುತ್ತೇನೆ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆ, ಆಮೆನ್. ಕರ್ತನಾದ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಇದರಿಂದ ನಾವು ದೇವರ ವಾಕ್ಯದ ಧ್ಯಾನಕ್ಕಾಗಿ ಪ್ರಲಾಪಗಳು 3ನೇ ಅಧ್ಯಾಯ 25-26 ವಚನಗಳನ್ನು ನಾವು ಧ್ಯಾನಿಸೋಣ. ನಾವು ನೋಡುವಾಗ ಈ ಪ್ರಲಾಪಗಳು 3:25 ನೋಡುತ್ತೇವೆ, ಯೆಹೋವನು ತನ್ನನ್ನು ನಿರೀಕ್ಷಿಸುವವರಿಗೂ ಹುಡುಕುವವರಿಗೂ ಮಹೋಪಕಾರಿಯಾಗಿದ್ದಾನೆ. ತನ್ನನ್ನು ಯೇಸುವನ್ನು ಹುಡುಕುವವರಿಗೆ ಹಾಗೂ ನಿರೀಕ್ಷಿಸುವವರಿಗೂ ಆತನು ಏನಾಗಿದ್ದಾರಂತೆ ದೇವಜನಗಳೇ, ಮಹೋಪಕಾರಿ. ನಿರೀಕ್ಷೆ. ಎಷ್ಟೋ ವೇಳೆ ಎಷ್ಟೋ ಪ್ರಾರ್ಥನೆಗಳನ್ನು ಮಾಡಿ ನಾವು ನಿರೀಕ್ಷಿಸಿಕೊಂಡಿರ್ತೇವೆ, ಇದು ನೆರವೇರುತ್ತೆ, ಇದು ನನಗೆ ದೇವರು ಕೊಡ್ತಾರೆ, ಇದು ಆಗುತ್ತದೆ. ಹೌದು, ನಂಬಿಕೆ ಅನ್ನೋದೇ ನಿರೀಕ್ಷೆ. ನಾವಿಲ್ಲಿ ನೋಡುವಾಗ ಆತನು ಹೇಳ್ತಾ ಇದ್ದಾರೆ, ತನ್ನನ್ನು ಆತನನ್ನು ಹುಡುಕುವವರಿಗೆ, ಆತನು ನಿರೀಕ್ಷಿಸುವವರಿಗೂ ಹುಡುಕುವವರಿಗೂ ದೇವರು ಮಹೋಪಕಾರಿ. ಉಪಕಾರಿಯಲ್ಲಿ ಮತ್ತೆ ಇನ್ನೂ ನೋಡುವಾಗ ಮಹೋಪಕಾರಿ. ಆತನು ಸಾಧಾರಣವಾದ ಉಪಕಾರಿ ದೇವರಲ್ಲ. ದೇವ ಮಕ್ಕಳೇ, ನಮ್ಮ ಜೀವಿತದ ಎಲ್ಲ ಕೊರತೆಗಳನ್ನು ನೀಗಿಸುವ, ನಮಗೆ ಬಿಡುಗಡೆ ಕೊಡುವ, ನಮ್ಮನ್ನು ಆಶೀರ್ವದಿಸುವ ದೇವರು ಆತನಾಗಿದ್ದಾರೆ. ಎಷ್ಟೋ ವೇಳೆ ನಮ್ಮ ಪ್ರಾರ್ಥನೆಗಳು ನಾವು ಅದನ್ನು ನಿರೀಕ್ಷಿಸಿಕೊಂಡಾಗಿ ಕೆಲವು ವೇಳೆಗಳಲ್ಲಿ ಆಗುವುದಿಲ್ಲ. ಆದರೆ ನಂಬಿಕೆ ಅನ್ನೋದು ದೇವ ಮಕ್ಕಳಿಗೆ ಮುಖ್ಯ. ನಾವು ಅದನ್ನೇ ನೋಡ್ತೇವೆ. ಇಬ್ರಿಯದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದ 1ನೇ ವಚನದಲ್ಲಿ ನಾವು ನೋಡುತ್ತೇವೆ, ನಂಬಿಕೆಯು ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ ಭರವಸೆದಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ. ನಂಬಿಕೆ ಅಂದರೆ ಏನಂತ ಹೇಳಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ನಾವೇನು ಮಾಡ್ತೀವಿ ಅಂತ ಕೆಲವು ವೇಳೆಗಳಲ್ಲಿ ಪ್ರಾರ್ಥಿಸಿ ಅದನ್ನು ಕಾದಿರ್ತೇವೆ, ನಿರೀಕ್ಷಿಸಿಕೊಂಡಿರ್ತೇವೆ. ಈ ಪ್ರಾರ್ಥನೆಗೆ ನನಗೆ ಉತ್ತರ ದೇವರು ಕೊಡ್ತಾನೆ. ನಾವು ನಂಬಿಕೆ ಏನಂತೆ, ನಾವು ನಿರೀಕ್ಷಿಸುವವುಗಳ ವಿಷಯದಲ್ಲಿ ಭರವಸೆದಿಂದ, ನಂಬಿಕೆಯಿಂದ ಇರುವುದು, ಭರವಸೆ ಇಟ್ಕೊಂಡಿರ್ತೇವೆ. ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ನಂಬುವುದೇ ಅದೇನಾಗಿದೆ ಅಂತೆ, ನಂಬಿಕೆಯಾಗಿದೆ. ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ಆತ ನನ್ನನ್ನು ನಿರೀಕ್ಷಿಸುವ, ಹುಡುಕುವ ನಿನಗೆ ನಾನೇನಾಗಿದ್ದೇನೆ, ಮಹೋಪಕಾರಿಯಾಗಿದ್ದೇನೆ. ದೇವರು ನಮಗೆ ಉಪಕಾರ ಮಾಡುವ ದೇವರು, ಸಹಾಯ ಮಾಡುವ ದೇವರು, ನಮಗೆ ಬಿಡುಗಡೆ ಕೊಡುವ ದೇವರು, ಜಯವನ್ನು ಕೊಡುವ ದೇವರು ಯಾವಾಗ ಎಂದರೆ ಆತನನ್ನು ಮಾತ್ರ ನಾವು ನಿರೀಕ್ಷಿಸಬೇಕು. ಎಷ್ಟು ಚೆನ್ನಾಗಿದೆ ನೋಡಿ, ಒಂದು ವಾಗ್ದಾನದ ವಚನವಾಗಿದೆ. ಆತನು ಹೇಳ್ತಾ ಇದ್ದಾರೆ, ಯೆಹೋವನು ತನ್ನನ್ನು ಆತನನ್ನು ನಿರೀಕ್ಷಿಸುವವರಿಗೂ ಹುಡುಕುವವರಿಗೂ ಆತನೇನಾಗಿದ್ದಾರಂತೆ, ಮಹೋಪಕಾರಿಯಾಗಿದ್ದಾರೆ. ಎಷ್ಟೋ ವೇಳೆ ನಾವು ಪ್ರಾರ್ಥಿಸಿ ಏನು ಮಾಡ್ತೀವಿ, ನಮ್ಮ ನಂಬಿಕೆಗಳನ್ನು ಕಳ್ಕೊಳ್ತೇವೆ. ಆದರೆ ದೇವರ ವಾಕ್ಯದಲ್ಲಿ ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದೆ, ನಾವು ನಿರೀಕ್ಷಿಸುವಗಳ ವಿಷಯದಲ್ಲಿ ಭರವಸೆದಿಂದಿರುವುದು, ಕಣ್ಣಿಗೆ ಕಾಣುತ್ತಾ ಇಲ್ಲ ನಮ್ಮ ಕಣ್ಣಿಗೆ, ಆದರೆ ಅದು ನಿಜವೆಂದು ನಾವು ನಂಬುವುದೇನಾಗಿದೆ ಅಂತೆ, ಅದೇ ನಂಬಿಕೆ ಎಂದು ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಅಬ್ರಹಾಮನು ನೋಡಿ, ಆತನ ಒಂದು ಜೀವಿತವನ್ನು ನಾವು ನೋಡುವಾಗ ನಾವು ನೋಡ್ತೇವೆ. ರೋಮಪುರದ ಪತ್ರಿಕೆ 4ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ನೋಡುವಾಗ ಆತನು ಹೀಗೆ ಹೇಳ್ತಾರೆ, ಈ ವಚನ ಈ ರೀತಿ ಹೇಳುತ್ತದೆ, ನಾನು ನಿನ್ನನ್ನು ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗಿ ನೇಮಿಸಿದ್ದೇನೆಂದು ಶಾಸ್ತ್ರದಲ್ಲಿ ಬರೆದಿರುವ ಪ್ರಕಾರ ಅಬ್ರಹಾಮನು ನಮ್ಮೆಲ್ಲರಿಗೂ ದೇವರ ಸನ್ನಿಧಿಯಲ್ಲಿ ಮೂಲ ಪಿತೃವಾಗಿದ್ದಾನೆ. ದೇವರು ಸತ್ತದ್ದನ್ನು ಬದುಕಿಸುವವನಾಗಿಯೂ ಇಲ್ಲದ್ದನ್ನು ಇರುವುದಾಗಿ ಕರೆಯುವವನಾಗಿಯೂ ಇದ್ದಾನೆಂದು ಅಬ್ರಹಾಮನು ನಂಬಿದನು. ನೋಡಿ ದೇವ ಮಕ್ಕಳೇ, ಅವನಿಗೆ ಮಕ್ಕಳಿಲ್ಲ. ಆತನು ಸುಮಾರು ನಾವು ನೋಡುವಾಗ ಆತನು ಕರೆದಾಗ ದೇವರು ಆತನನ್ನು ಕರೆಯುವಾಗ 25 ವಯಸ್ಸು. ಅವನು ಎಲ್ಲಿವರೆಗೂ ನಿರೀಕ್ಷಿಸ್ತಾ ಇದ್ದಾನೆ, 100 ವಯಸ್ಸಿನವರೆಗೂ. ನಂಬಿಕೆಯನ್ನು ಕಳಕೊಳ್ಳದೆ ಅಬ್ರಹಾಮನು ದೇವರಲ್ಲಿ ಭರವಸೆ ಬಿಟ್ಟ. ಅಲ್ಲಿ ಹೇಳಲ್ಪಟ್ಟಿದೆ, ದೇವರು ಅವನಿಗೆ ಏನು ವಾಗ್ದಾನ ಮಾಡಿದ್ರು, ನಾನು ನಿನ್ನನ್ನು ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗಿ ನೇಮಿಸಿದ್ದೇನೆ. ಅಬ್ರಹಾಮನನ್ನು ಕರೆಯುವಾಗ ದೇವರು ಹೇಳುವಂಥ ಈ ಮಾತು, ನಿನ್ನನ್ನು ನಾನೇನು ಮಾಡ್ತೀನಿ, ಅನೇಕ ಜನಗಳಿಗೆ ಮೂಲ ಪಿತೃವಾಗಿ ದೇವರು ನೇಮಿಸಿದ್ದನ್ನು ಅವನೇನು ಮಾಡಿದಂತೆ, ಶಾಸ್ತ್ರದಲ್ಲಿ ಬರೆದಿರುವ ಪ್ರಕಾರ ಅಬ್ರಹಾಮನು ನಮ್ಮೆಲ್ಲರಿಗೂ ದೇವರ ಸನ್ನಿಧಿಯಲ್ಲಿ ಮೂಲ ಪಿತೃವಾಗಿದ್ದಾನೆ. ಆತನು ನಮಗೇನಾಗಿದ್ದಾನಂತೆ, ಮೂಲ ಪಿತೃವಾಗಿದ್ದಾನೆ. ಆತನು ಹೇಗೆ ದೇವರು ನಂಬುದ ಅಂತಲೂ ಸಲಿ ವಚನ ಹೇಳುತ್ತದೆ. ಸತ್ತದ್ದನ್ನು ನಾವು ನೋಡುವಾಗ ದೇವರು ಸತ್ತದ್ದನ್ನು ಬದುಕಿಸುವವನಾಗಿಯೂ ಇಲ್ಲದ್ದನ್ನು ಇರುವುದಾಗಿ ಕರೆಯುವನಾಗಿಯೂ ಇದ್ದಾನೆಂದು ಅಬ್ರಹಾಮನು ನಂಬಿದ. ನಮ್ಮ ನಂಬಿಕೆ ಯಾವಾಗಿದೆ ದೇವ ಮಕ್ಕಳೇ, ಯಾವಾಗಲೂ ಇಲ್ಲ, ಅದು ಹಾಗಲ್ಲ, ಈ ಕಾರ್ಯಗಳೇ ನಮ್ಮ ಬಾಯಿಯಲ್ಲಿ ಬರುತ್ತೆ.
ಯಾವ ವಿಧದಲ್ಲಿ ನಾವು ಕಷ್ಟದಲ್ಲಿರಬಹುದು, ವೇದನೆಯಲ್ಲಿರಬಹುದು, ಒಂದು ವೇಳೆ ನಿರೀಕ್ಷೆ ಕಳೆದುಕೊಂಡವರಾಗಿರಬಹುದು. ಅಬ್ರಹಾಮನು 25 ವರ್ಷಗಳ ಕಾಲ ಒಂದು ಮಗುವಿಗಾಗಿ ಕಾದ ರೀತಿಯಲ್ಲಿ ನಾವು ಏನು ಮಾಡ್ತಾ ಇದ್ದೇವೆ? ನಮ್ಮ ಪ್ರಾರ್ಥನೆಗಳಿಗೆ ಉತ್ತರವಿಲ್ಲವೆಂದು ನಾವು ಹೇಳ್ತಾ ಇದ್ದೇವೆ. ಏನಿದೆ ವಚನ ಹೇಳ್ತದೆ, ಸತ್ತೋಗ್ಬಿಟ್ಟಿದ ಕಾರ್ಯ, ಆದರೆ ದೇವರದನ್ನು ಬದುಕಿಸುವವನಾಗಿ ಅಬ್ರಹಾಮನು ನಂಬಿದನು. ಸಾರಳ ಕುರಿತು ನೋಡುವಾಗ ಆಕೆಗೆ 90 ವಯಸ್ಸಿನಲ್ಲಿಯೂ ಸಹ ಅವನು ಏನು ಮಾಡ್ತಾ ಇದ್ದಾನೆ? ಸತ್ತು ಹೋಗಿದೆ, ನಿನ್ನ ಏನೋ ನಡೆಯದೇ ಇರುವಂಥ ಸಮಯದಲ್ಲಿ ಅದನ್ನು ಹೇಳ್ತಾ ಇದ್ದಾನೆ, ಸತ್ತದ್ದನ್ನು ಬದುಕಿಸುವವನಾಗಿ, ಇಲ್ಲದ್ದನ್ನು ಇರುವುದಾಗಿ ದೇವರು ಏನು ಮಾಡ್ತಾರಂತೆ? ಕರೆಯುವವನಾಗಿ ಇದ್ದಾನೆಂದು ದೇವರನ್ನು ನಂಬಿದನು. ಹೌದು, ದೇವರು ಆತನು ಸೃಷ್ಟಿಕರ್ತನು, ಎಲ್ಲವನ್ನು ಮಾಡುವ ದೇವರು. ಸತ್ತು ಹೋಗಿದ್ರು ಅದನ್ನು ಬದುಕಿಸುವ ಹಾಗೆ ಮಾಡುವ ದೇವರು ನಮ್ಮ ದೇವರು. ದೇವ ಮಕ್ಕಳೇ, ಒಂದು ವೇಳೆ ಎಷ್ಟೋ ಪ್ರಾರ್ಥನೆಗಳಿಗೆ ನಮಗೆ ಉತ್ತರ ಇಲ್ಲದೆ ಇರಬಹುದು. ನಾವು ಪ್ರಾರ್ಥಿಸುವುದನ್ನೇ ಕೆಲವು ವೇಳೆ ಬಿಟ್ಟುಬಿಟ್ಟಿರಬಹುದು. ಆದರೆ ನೋಡಿ, ಅಬ್ರಹಾಮನು ನಂಬಿಕೆಯಲ್ಲಿ ಆತನು ಕುಗ್ಗಿ ಹೋಗಲಿಲ್ಲ, ಆತನು ಕದಲಲಿಲ್ಲ ನೋಡುತ್ತೇವೆ. ಆತನು ದೇವರಲ್ಲಿ ಆ ರೀತಿಯಾಗಿ ಭರವಸೆ ಇಟ್ಟಂತಹ ಒಬ್ಬ ಭಕ್ತನಾಗಿದ್ದನು. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನು ಏನು ಕರೆದಂತೆ? ದೇವರು ಸತ್ತದ್ದನ್ನು, ಎಷ್ಟು ನಂಬಿಕೆ ಅವನಲ್ಲಿದೆ. ಅದಕ್ಕೆ ಆತನಿಗೆ ನಂಬಿಕೆಯ ಪಿತೃ ಅಥವಾ ನಂಬಿಕೆಯ ತಂದೆ. ನಮ್ಮ ಅಬ್ರಹಾಮನ ನಂಬಿಕೆಯಲ್ಲೇ ನೀತಿವಂತನೆಂದು ಆತನೇನು ಮಾಡಿದ? ಹೆಸರುಗೊಂಡವನಾಗಿದ್ದಾನೆ. ಇವತ್ತು ನಮ್ಮ ನಂಬಿಕೆ ಯಾವುದರ ಮೇಲೆ ಇದೆ ದೇವಜನಗಳೇ? ನಾವು ಯಾವಾಗಲೂ ಏನು ಮಾಡ್ತೀವಿ? ನಮ್ಮ ನಂಬಿಕೆಯಲ್ಲಿ ನಾವು ಕುಗ್ಗಿ ಹೋಗೋದನ್ನು ನಾವು ನೋಡ್ತಾ ಇರ್ತೀವಿ. ಆದರೆ ಇಲ್ಲಿ ಅಬ್ರಹಾಮನ ಒಂದು ನಂಬಿಕೆಯನ್ನು ನಾವು ನೋಡುವಾಗ, ಸತ್ತು ಹೋಗಿದೆ ಆದರೂ ಅದು ಜೀವ ಬರುವುದಕ್ಕೆ ಸಾಧ್ಯ. ಒಂದು ವೇಳೆ ನಮ್ಮ ಜೀವಿತದ ಯಾವುದೇ ಕಾರ್ಯಗಳಾಗಿರಲಿ, ಅದು ನೀವು ಯಾವ ಕಾರ್ಯದಲ್ಲಿ ನೀವು ಸೋತು ಹೋಗಿದ್ದೀರೋ, ದೇವರು ಅದನ್ನು ಏನು ಮಾಡ್ತಾರೆ? ಜಯವಾಗಿ ಮಾರ್ಪಡಿಸುವ ದೇವರು ನಮ್ಮ ದೇವರಾಗಿದ್ದಾರೆ. ಎಷ್ಟೋ ಕುಟುಂಬಗಳಲ್ಲಿ ಮಕ್ಕಳ ಜೀವಿತದ ಮೂಲಕ, ಕುಟುಂಬದಲ್ಲಿ ಅನೇಕ ಕಾರ್ಯಗಳಲ್ಲಿ ನಮ್ಮ ನಿರೀಕ್ಷೆ ನಾವು ಕಳ್ಕೊಂಡವರಾಗಿ ನಾವಿರುವಾಗ ದೇವರು ವಾಕ್ಯ ಹೇಳ್ತಾ ಇದೆ, ಅಬ್ರಹಾಮನ್ ನಂಬಿದ ರೀತಿ ಅದು ಒಂದು ವೇಳೆ ಸತ್ತು ಹೋಗಿದೆ ಅಂತ ನಾವು ತಿಳ್ಕೊಂಡಿದ್ರು, ಅದನ್ನು ಒಂದು ದಿನ ದೇವರು ಅದನ್ನೇನು ಮಾಡ್ತಾರೆ? ಬದುಕಿಸುವ ದೇವರು ನಮ್ಮ ದೇವರಾಗಿದ್ದಾರೆ. ಅವನು ಹೇಗೆ ಕರೀತಾ ಇದ್ದಾನೆ? ಇಲ್ಲದ್ದನ್ನು ಇರುವುದಾಗಿ ಕರೆಯುವನಾಗಿಯೂ ದೇವರು ಇದ್ದಾನೆಂದು ಅಬ್ರಹಾಮನ ಏನು ಮಾಡಿದಂತೆ ನಂಬಿದನು. ನಮ್ಮ ನಂಬಿಕೆ ಹೇಗಿದೆ? ನಾವು ದೇವರ ಸನ್ನಿಧಾನಕ್ಕೆ ಬರುವ ನಾವುಗಳು ದೇವರನ್ನು, ಯೇಸುವನ್ನು ಯಾವ ರೀತಿಯಲ್ಲಿ ತಿಳ್ಕೊಂಡಿದ್ದೇವೆ? ದೇವಜನಗಳೇ, ಆತನು ಹೇಳ್ತಾ ಇದ್ದಾರೆ, ತನ್ನನ್ನು ಅಂದರೆ ಯೆಹೋವನು ತನ್ನನ್ನು ನಿರೀಕ್ಷಿಸುವವರೆಗೂ, ಆತನನ್ನು ಹುಡುಕುವವರೆಗೂ ಏನು ಮಾಡಿದ್ದಾರಂತೆ? ದೇವರು ಮಹೋಪಕಾರಿಯಾಗಿದ್ದಾರೆ. ಬರೀ ನಿರೀಕ್ಷೆ ಇಟ್ಟರೆ ಸಾಕ? ನಾವು ಹುಡುಕಬೇಕು ದೇವರನ್ನು. ಯೇಸು ಸ್ವಾಮಿ ಹೇಳುವಾಗಲೇ ಹೇಳ್ತಾರೆ, ಮತ್ತಾಯ 7:7 ನೋಡುವಾಗ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ಸಿಕ್ಕುವುದು, ತಟ್ಟಿರಿ ತೆರೆ. ಹುಡುಕಬೇಕು ದೇವರನ್ನು. ಸರಿಯಾದ ಸಮಯದಲ್ಲಿ ದೇವರನ್ನು ಹುಡುಕಬೇಕು. ನಮ್ಮ ಜೀವಿತದಲ್ಲಿ ಅದ್ಭುತಗಳು ನಡೀಬೇಕಾದ್ರೆ ನೋಡಿ, ಅಬ್ರಹಾಮನನ್ನು ದೇವರು ಕರೆದ್ರು, ಎಲ್ಲ ವಿಧವಾಗಿ ದೇವರು ಅವನನ್ನು ಆಶೀರ್ವದಿಸ್ಕೊಂಡೇ ಬರುವುದನ್ನು ನಾವು ನೋಡ್ತೇವೆ. ನಂತರ 22ನೇ ಅಧ್ಯಾಯದಲ್ಲಿ ತನ್ನ ಮಗನನ್ನು ಕೇಳುವುದನ್ನು ನೋಡ್ತೇವೆ. ದೇವಜನಗಳೇ, ಹೌದು, ದೇವರನ್ನು ಹುಡುಕುವಾಗ ಹೇಗೆ ಹುಡುಕಬೇಕು? ಅವನು ಏನು ಮಾತನಾಡದೆ ಏನು ಮಾಡ್ತಿದ್ದಾನೆ? ಬೆಳಗ್ಗೆನೇ ಎದ್ದು ಕತ್ತೆಗೆ ತಡಿ ಹಾಕಿಸಿ ಅವನೇನು ಮಾಡ್ತಿದ್ದಾನೆ? ಎಲ್ಲವನ್ನು, ಯಜ್ಞಕ್ಕೆ ಬೇಕಾದ ಎಲ್ಲವನ್ನು ತೆಗೆದುಕೊಂಡು, ಕುರಿ ಒಂದಿಲ್ಲ ಆದರೆ ಎಲ್ಲವನ್ನು ತೆಗೆದುಕೊಂಡು ಸಿದ್ಧನಾಗಿ ಬರುವುದನ್ನು ನೋಡ್ತೇವೆ. ನಾವು ಹೇಗೆ ಕರ್ತನನ್ನು ಹುಡುಕುತ್ತಾ ಇದ್ದೇವೆ? ನಮ್ಮ ಜೀವಿತದಲ್ಲಿ ದೇವರನ್ನು ಯಾವ ರೀತಿಯಲ್ಲಿ ನಾವು ಹುಡುಕುತ್ತಾ ಇದ್ದೇವೆ? ಅಯ್ಯೋ, ನಾನು ಹುಡುಕಿ ನನಗೆ ಇಲ್ಲ ಅಂತ ಹೇಳ್ತೀರಾ? ದೇವಜನಗಳು, ಹುಡುಕುವುದರಲ್ಲಿಯೂ ನಾವು ಹೇಗಿರಬೇಕಂತ ವಚನದಲ್ಲಿ ನೋಡ್ತೇವೆ. ಅದನ್ನು ನಾವು ಹುಡುಕುವಾಗ ಮನಪೂರ್ವಕವಾಗಿ ಅದನ್ನು ಹುಡುಕಬೇಕು. ಏನೋ ದಾನವಾಗಿ ಹುಡುಕುವಾಗ ನಮಗೆ ಈ ಕಾರ್ಯಗಳು ನಡೆಯುವುದಿಲ್ಲ. ನೋಡಿ, ಅಬ್ರಹಾಮನು ಆತನು 75ನೇ ವಯಸ್ಸಿನಲ್ಲಿ ಕರೆದಾಗ್ಯೂ ಆತನು ಅಷ್ಟು ವಯಸ್ಸಿನಲ್ಲಿಯೂ ಸಹ ದೇವರನ್ನು ಏನು ಮಾಡ್ತಾ ಇದ್ದಾನೆ? ಆತನನ್ನು ದೇವರನ್ನು ನಂಬಿ, ಆತನು ದೇವರು ಹೇಳುವಂಥ ಒಂದೊಂದು ಕಾರ್ಯಗಳಲ್ಲಿ ಅವನು ವಿಧೇಯನಾಗಿ ಹೋಗ್ತಾ ಇರುವುದನ್ನು ನೋಡುತ್ತಾ ಇದ್ದೆ. ಹುಡುಕುವುದಂದರೆ ಹೇಗೆ? ದೇವರ ಆಲೈಕೆಯನ್ನು ಬರುವಾಗ ಹೇಗೆ ಹುಡುಕುತ್ತಾ ಇದ್ದೇವೆ ಸ್ವಾಮಿಯನ್ನು? ನಾನು ಎಷ್ಟೋ ಸಾರಿ ಹೇಳ್ತಾನೇ ಇರ್ತೀನಿ, ದೇವರ ಸನ್ನಿಧಾನಕ್ಕೆ ಬರುವಾಗ ನಾವು ಸ್ವಲ್ಪ ಬೇಗ ಬರುವುದು ಒಳ್ಳೆಯದು. ಹುಡುಕುವಂಥ ಕಾರ್ಯಗಳಲ್ಲಿ ಏಸಪ್ಪ ಹೇಳುವಾಗಲೂ ಅನೇಕ ಕಾರ್ಯಗಳ ಸಾಮ್ಯ ರೂಪದಲ್ಲಿ ಹೇಳುವುದನ್ನು ಸಹ ನಾವು ನೋಡುತ್ತೇವೆ. ದೇವರನ್ನು ಹುಡುಕಿ ಬರುವ ದೇವ ಮಕ್ಕಳೇ ಆತನನ್ನು ಹೇಗೆ ಬರಬೇಕಂತೆ? ಆಸಕ್ತಿಯಿಂದ. ನಾವು ಕಳೆದ ದೇವರ ವಾಕ್ಯದಲ್ಲೂ ಸಹ ನಾನು ಹೇಳಿದೆ, ಕೀರ್ತನೆ 91 ಅದರ 15ನೇ ವಚನ ನೋಡಿದ್ವು. ಆದರೆ 14ನೇ ವಚನದಲ್ಲಿ ನೋಡುತ್ತೇವೆ, ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು. ನಾವು ದೇವರಲ್ಲಿ ಆಸಕ್ತಿ ಉಳ್ಳವರಾಗಿ ನಾವು ಹೇಗೆ ಹುಡುಕಬೇಕು ದೇವರನ್ನಂತ ಹೇಳಿ ನೋಡುವಾಗ, ನಾವು ದೇವರನ್ನು ಆತುರದಿಂದ
ಆಸಕ್ತಿ ಉಳ್ಳವರಿಗೆ ದೇವರು ಏನು ಮಾಡ್ತಾರೆ, ಅದ್ಭುತಗಳನ್ನು ಮಾಡುವ ದೇವರು ನಮ್ಮ ದೇವರಾಗಿದ್ದಾರೆ. ಕೀರ್ತನೆ 91 ಅದರ 14ನೇ ವಚನದಲ್ಲಿ ನೋಡಿ, 14ರಿಂದ ನಾವು ಓದುವಾಗ ಅನೇಕ ವಾಗ್ದಾನಗಳನ್ನು ನಾವು ಆ ಸ್ಥಳದಲ್ಲಿ ನಾವು ನೋಡುವುದನ್ನು ನೋಡುತ್ತೇವೆ. ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು, ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ಅವನನ್ನು ಉದ್ಧರಿಸುವೆನು. ಅವನು ನನಗೆ ಮೊರೆ ಇಡುವಾಗ ಸದುತ್ತರವನ್ನು ನಾನೇನು ಮಾಡ್ತೀನಿ, ದಯಪಾಲಿಸುವೆನು. ಎಂಥ ವಾಗ್ದಾನದ ವಾಕ್ಯಗಳು ನೋಡಿ. 14, 15, 16ರವರೆಗೂ ನಾವು ಓದುವಾಗ ನೋಡ್ತೇವೆ, ದೇವರಲ್ಲಿ ಆಸಕ್ತಿಯಿಂದ ನಾವು ಆರಾಧಿಸಬೇಕು. ಆಸಕ್ತಿಯಿಂದ ಆತನನ್ನು ಹುಡುಕುವಂಥ ಮಕ್ಕಳ ಜೀವಿತದಲ್ಲಿ ದೇವರು ಏನು ಮಾಡ್ತಾರೆ ಅಂತ ಇಲ್ಲಿ ವಾಗ್ದಾನವಿದೆ. ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು, ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ಅವನನ್ನು ಉದ್ಧರಿಸುವೆನು. ಅವನು ನನಗೆ ಮೊರೆಯಿಡುವಾಗ ಸದುತ್ತರವನ್ನು ದಯಪಾಲಿಸುವೆನು, ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅವನನ್ನು ತಪ್ಪಿಸಿ ಘನಪಡಿಸುವೆನು. ದೇವಜನಗಳೇ, ದೇವರು ಅನೇಕ ವಾಗ್ದಾನಗಳನ್ನು ನಮಗೆ ಈ ಲೋಕದಲ್ಲಿ ಇಟ್ಟಿದ್ದಾರೆ. ಹುಡುಕುವ ನಾವುಗಳು ಯಾವ ರೀತಿಯಲ್ಲಿ ಹುಡುಕ್ತೇವೆ ಅಲ್ವಾ? ಅದಕ್ಕೆ ದೇವರು ಹೇಳೋದು, ಆತನು ಸರ್ವಶಕ್ತನಾದ ದೇವರು, ಸೃಷ್ಟಿಕರ್ತನಾದ ದೇವರನ್ನು ನಾವು ಆಲಯಕ್ಕೆ ಬರುವಾಗ ಅಥವಾ ನಾವು ಯಾವುದೇ ಒಂದು ಕೂಟದಲ್ಲಿ ನಾವು ಬರುವಾಗ ಹೇಗೆ ಹುಡುಕುತ್ತಾ ಇದ್ದೇವೆ? ಆತುರದಿಂದ ಹುಡುಕುವಂಥ ಮಕ್ಕಳಿಗೆ ದೇವರು ಹೇಳ್ತಾ ಇದ್ದಾರೆ, ನಾನು ಮಹೋಪಕಾರಿಯಾಗಿದ್ದೇನೆ. ದೇವರು ನಮಗೆ ಮಹೋಪಕಾರಿಯಾಗಿದ್ದು ಅದ್ಭುತಗಳನ್ನು ಮಾಡುವ ದೇವರು. ಅನೇಕರ ಮನೆಗಳಲ್ಲಿ ಕುಟುಂಬ ಪ್ರಾರ್ಥನೆಗಳಿರುತ್ತೆ. ನಾವು ನೋಡುವಾಗ ಕೆಲವರು ವೈಯಕ್ತಿಕ ಪ್ರಾರ್ಥನೆಗಳನ್ನು ನೀವು ಮಾಡ್ತಾ ಇರ್ತೀರ. ಸಭೆಗಳಿಗೆ ಹೋಗಿ ಸಭೆಗಳಲ್ಲಿ ನೀವು ಕೂಟಗಳಲ್ಲಿ ಭಾಗವಹಿಸಿ ಪ್ರಾರ್ಥಿಸುತ್ತೀರಾ. ಆ ಸಮಯದಲ್ಲಿ ಹೇಗೆ ಹುಡುಕುತ್ತಾ ಇದ್ದೇವೆ? ತಡವಾಗಿ ಅಲ್ಲ, ನಾವು ಬೇಗ ಹೋಗುವಾಗ ಆ ದೇವರ ಕುರಿತು ಆಸಕ್ತಿ ಉಳ್ಳವರಾಗಿ ನಾವು ಹೋಗುವಾಗ ದೇವರು ಹೇಳ್ತಾ ಇದ್ದಾರೆ, ನಾನು ತನ್ನನ್ನು ನಿರೀಕ್ಷಿಸುವವರಿಗೂ ಹುಡುಕುವವರಿಗೂ ನಾನು ಏನಾಗಿದ್ದೇನೆ, ಮಹೋಪಕಾರಿಯಾಗಿದ್ದೇನೆ. ದೇವ ಮಕ್ಕಳೇ, ಈ ವಾಗ್ದಾನಗಳು ಎಷ್ಟು ನಮ್ಮ ಜೀವಿತಕ್ಕೆ ನಮ್ಮನ್ನು ಬಲಪಡಿಸುತ್ತದೆ ಅಂದರೆ ನಾವು ದೇವರಲ್ಲಿ ಆಸಕ್ತಿ ಉಳ್ಳವರಾಗಿರಬೇಕು. ಏನೋ ಹೋಗ್ಬೇಕಲ್ಲ ಚರ್ಚೆಗೆ ಅಂತೇಳಿ 10 ಗಂಟೆ ಅಂದರೆ 10:30 ಹೋಗೋದು ಅಥವಾ 10:05 ಹೋಗೋದು ಅಲ್ಲ. 9:45, 9:00ವರೆಗೆ ನಾವು ಬೇಗ ಹೋಗಿ ಆತನನ್ನು ಹುಡುಕುವಾಗ ದೇವರು ಹೇಳ್ತಾರೆ ನೋಡಿ, 16ನೇ ವಚನದಲ್ಲಿ ನೋಡ್ತೇವೆ, 91:16ರಲ್ಲಿ, ದೀರ್ಘಾಯುಷ್ಯನ್ನು ಅವನಿಗೆ ಅನುಗ್ರಹಿಸಿ ಅವನನ್ನು ತೃಪ್ತಿಪಡಿಸುವೆನು, ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವೆನು. ವಿಶೇಷವಾದ ರಕ್ಷಣೆ ಇದು ಕೀರ್ತನೆ 50:23 ನಾವು ನೋಡುತ್ತೇವೆ. ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುವವರು, ತಮ್ಮ ನಡತೆಯನ್ನು ಸರಿಪಡಿಸಿಕೊಳ್ಳುವವರಿಗೆ ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವೆನು. ನೋಡಿ, 2 ಸ್ಥಳದಲ್ಲಿ ದೇವರು ಹೇಳ್ತಾ ಇದ್ದಾರೆ, ನನ್ನ ವಿಶೇಷವಾದ ರಕ್ಷಣೆಯನ್ನು ನಾನು ಏನು ಮಾಡ್ತೀನಿ, ನಿಮಗೆ ಕೊಡುತ್ತೇನೆ. ದೇವಜನಗಳಾದ ನಾವು ದೇವರನ್ನು ಯಾವ ರೀತಿಯಲ್ಲಿ ಹುಡುಕುತ್ತಾ ಇದ್ದೇವೆ ನೋಡಿ. ಅಲ್ಲಿ ಹೇಳಲ್ಪಟ್ಟಿದೆ, ಕೀರ್ತನೆ 50 ಅದರ 23ರಲ್ಲಿ ನಾವು ನೋಡುತ್ತೇವೆ, ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುವವರು, ತಮ್ಮ ನಡತೆಯನ್ನು ಸರಿಪಡಿಸಿಕೊಳ್ಳುವವರಿಗೆ ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವೆನು. ದೇವರ ಇದೇ ಕೀರ್ತನೆಯಲ್ಲಿ ಏನು ಹೇಳಲ್ಪಟ್ಟಿದೆ ಅಂದರೆ, 91ನೇ ಕೀರ್ತನೆಯಲ್ಲಿ ಅವರು ನನ್ನ ವಿಶೇಷವಾದ ರಕ್ಷಣೆಯನ್ನು, ಇಲ್ಲಿ 2 ಸ್ಥಳದಲ್ಲೂ ನೋಡ್ತಾ ಇದ್ದೇವೆ, ನನ್ನ ವಿಶೇಷವಾದ ರಕ್ಷಣೆಯನ್ನು ನಾನು ಏನು ಮಾಡ್ತೀನಿ, ತೋರಿಸುವೆನು. ಆಸಕ್ತಿಯಿಂದ ದೇವರನ್ನು ಹುಡುಕಬೇಕು. ಆಸಕ್ತಿಯಿಂದ ನಮ್ಮ ಜೀವಿತದಲ್ಲಿ ನಿರೀಕ್ಷೆ ಇಟ್ಟುಕೊಂಡ ನಮ್ಮ ಜೀವಿತದಲ್ಲಿ ದೇವರು ನಮಗೇನು ಮಾಡ್ತಾರೆ ಅಂದರೆ, ಮಹೋಪಕಾರಿಯಾಗಿದ್ದು ಅದನ್ನು ಏನು ಮಾಡ್ತಾರೆ, ನಮ್ಮ ಪ್ರಾರ್ಥನೆಗಳಿಗೆ ಉತ್ತರವನ್ನು ಕೊಡುವ ದೇವರು ಆತನಾಗಿದ್ದಾರೆ. ನಮ್ಮ ನಂಬಿಕೆ ಯಾರ ಮೇಲಿದೆ ದೇವಜನಗಳೇ? ನಾವು ಯಾವ ರೀತಿಯಲ್ಲಿ ಆತನ ಮೇಲೆ ನಂಬಿಕೆ ಇಟ್ಟಿದ್ದೇವೆ? ಇದೇ ನಾವು ನೋಡುವಾಗ ಇಬ್ರಿಯ 11:6ರಲ್ಲಿ ನಾವು ನೋಡ್ತೇವೆ, ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸಲು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲ ಕೊಡುತ್ತಾನೆಂದು ನಂಬುವುದು ಅವಶ್ಯ. ನಂಬಿಕೆ ಇಲ್ಲದೆ ದೇವರನ್ನು ನಾವೇನು ಮಾಡಲಿಕ್ಕಾಗಲ್ಲ, ಮೆಚ್ಚಿಸಲು ಸಾಧ್ಯ ಇಲ್ಲ. ಈ ಸ್ಥಳದಲ್ಲಿದೆ, ಆದರೆ ನಂಬಬೇಕು. ನನಗೆ ಕೊಟ್ಟಿದ್ದಾರೆ ದೇವರು. ಒಂದು ಸಾರಿ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಒಂದೇ ಸಾರಿ ಪ್ರಾರ್ಥನೆ, ದೇವರೇ ನನ್ನ ಜೀವಿತದಲ್ಲಿ ಇದನ್ನು ಕೊಡಪ್ಪ, ನಂತರ ಅದನ್ನೇ ಕೇಳಬಾರ್ದು, ಸ್ವಾಮಿ ನೀನು ಇದನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಎಷ್ಟೋ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ, ತುದಿ ಶಂಕರ್ ಅವರ ಒಂದು ಪ್ರಸಂಗ ಏನಿರೋದಂದರೆ, ಅವರು ಹೇಳ್ಕೊಡೋರು ಏನಂತ, ಅಲ್ಲಿಲ್ಲ ಆದರೆ ಇದೆ. ಒಂದು ಸಾರಿ ನಾವು ಪ್ರಾರ್ಥಿಸಿದ ನಂತರ, ದೇವರೇ ಇದನ್ನು ಮಾಡಿದ್ದಕ್ಕಾಗಿ ಸ್ತೋತ್ರ, ಇದನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಈ ಕಾರ್ಯವನ್ನು ನೀವು ಮಾಡಿದ್ದಕ್ಕಾಗಿ ಸ್ತೋತ್ರ ಎಂದು ಹೇಳುವಾಗ ದೇವರು ಅದ್ಭುತಗಳನ್ನು ಮಾಡ್ತಾರೆ. ಅವರು ಹೇಳ್ತಾರೆ, ಬರೆಯುವಾಗ, ನಮ್ಮಲ್ಲಿ ನಂಬಿಕೆ ಇದ್ದಿದ್ರು, ಅಯ್ಯೋ
ನಂಬಿಕೆಯಿಂದ ಇವರು ಸ್ತುತಿಸ್ತಾ ಇದ್ದಾರಲ್ಲ ಅಂದೇಳಿ ಅದನ್ನು ದೇವರು ನಮಗೆ ಕೊಡ್ತಾರೆ ಅಂತ ಅವರು ಬರೆದಿದ್ದ ದೇವ ಜನಗಳೇ, ದೇವರನ್ನು ತನ್ನನ್ನು ಅಂದರೆ ಯೇಸುವನ್ನು ನಿರೀಕ್ಷಿಸುವವರಿಗೂ ಹುಡುಕುವವರಿಗೂ ಆತನು ಮಹೋಪಕಾರಿಯಾಗಿದ್ದಾನೆ. ಈ ವೇಳೆಯಲ್ಲಿ ನಾವು ನೋಡ್ತೇವೆ, ನಂಬಿಕೆ ಇಲ್ಲದೆ ನಾವೇನು ಮಾಡಲಿಕ್ಕಾಗದಂತೆ ದೇವರನ್ನು ಮೆಚ್ಚಿಸಲು ಅಸಾಧ್ಯ ಅಂತ ಹೇಳ್ತಾರೆ. ದೇವರ ಬಳಿಗೆ ಬರುವವನು ದೇವರಿದ್ದಾನೆ, ಆತನು ಹುಡುಕುವವರಿಗೆ ಏನು ಕೊಡ್ತಾರೆ ಸ್ವಾಮಿ? ಪ್ರತಿಫಲ ಕೊಡುವ ದೇವರು ನಮ್ಮ ದೇವರು. ನೀವೇನೇ ಮಾಡುವುದಾದರೂ ಹುಡುಕುವಾಗಲೂ ದೇವರಿಗೆ, ನೀವು ಏನೇ ಪ್ರಾರ್ಥನೆ ಮಾಡಿ ಕರ್ತನಿಗೆ ಏನೇ ಮಾಡುವಾಗಲೂ ಅದಕ್ಕೆ ದೇವರು ನಿಜವಾಗಿ ದೇವ ಮಕ್ಕಳೇ ಪ್ರತಿಫಲ ಕೊಡುವ ದೇವರು ನಮ್ಮ ದೇವರಾಗಿದ್ದಾರೆ. ನಾವು ಏನಪ್ಪ ನನಗೇನು ಇಲ್ಲ ಕೊಟ್ಟೇ ಕೊಡ್ತಾರೆ ಸ್ವಾಮಿ. ಆತನು ಕೊಡುವ ದೇವರು. ಆತನನ್ನು ಹುಡುಕುವಾಗಲೂ ನಿರೀಕ್ಷಿಸುವಾಗಲೂ ಆತನು ಏನು ಮಾಡ್ತಾರೆ? ನಮಗೆ ಆತನು ಪ್ರತಿಫಲ ಕೊಡ್ತಾರೆ ಸ್ವಾಮಿ. ಆ ಒಂದು ನಿರೀಕ್ಷೆ ಎಂದಿಗೂ ನಿರರ್ಥಕವಾಗುವುದಿಲ್ಲ. ದೇವರ ವಾಕ್ಯದಲ್ಲಿ ನೋಡುತ್ತೇವೆ, ನಮ್ಮ ನಂಬಿಕೆಯನ್ನು ದೇವರು ಏನು ಮಾಡಲ್ಲಂತೆ? ನಿರರ್ಥಕಪಡಿಸುವುದಿಲ್ಲ. ಅದು ಹಾಗೆ ಹೋಗುವುದಕ್ಕೆ ಆತನು ಬಿಡುವುದಿಲ್ಲ. ದೇವ ಜನಗಳೇ, ನಮ್ಮ ಜೀವಿತದಲ್ಲಿ ದೇವರು ಏನಾಗಿದ್ದಾರೆ? ಎಷ್ಟು ಸಾರಿ ನಾವು ಪ್ರಾರ್ಥಿಸಿ ನಾವು ನಿರೀಕ್ಷಿಸಿಕೊಂಡಿದ್ದೇವೆ. ಇನ್ನು ಕೆಲವು ಕಾರ್ಯಗಳು ನಮ್ಮ ಜೀವಿತದಲ್ಲಿ ಯಾಕೆ ನೆರವೇರದೇ ಇದೆ ಅಂದರೆ ನಾವು ಕೆಲವು ಕಾರ್ಯಗಳನ್ನು ಬದಲಾಯಿಸಿಕೊಳ್ಬೇಕು. ದೇವರನ್ನು ಹುಡುಕುವಾಗ ಆತುರದಿಂದ ಆಸಕ್ತಿಯಿಂದ ಆತನನ್ನು ಏನು ಮಾಡಬೇಕು? 91ನೇ ಕೀರ್ತನೆಯಲ್ಲಿ ನೋಡಿ, ಅವನು ನನ್ನಲ್ಲಿ ಆಸಕ್ತನಾಗಿರೋದು ಒಂದು ಬಿಟ್ಟರೆ ಇನ್ನು 5-6 ನಮಗೆ ವಾಗ್ದಾನಗಳುಂಟು. ಆತನನ್ನು ಆತನನ್ನು ಹೇಗೆ ಹುಡುಕಬೇಕಂತ ನಾವು ವಚನದಲ್ಲಿ ನಾವು ನೋಡೋದು, ಅವನು ನನ್ನಲ್ಲಿ ಆಸಕ್ತನಾಗಿರೋದು ಅವನನ್ನು ರಕ್ಷಿಸುವೆನು. 1. 2ನೇದಾಗಿ ನೋಡ್ತೀವಿ, ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ಅವನನ್ನು ಉದ್ಧರಿಸುವೆನು. ಅವನು ನನಗೆ ಮೊರೆಯಿಡುವಾಗ ಸದುತ್ತರವನ್ನು ದಯಪಾಲಿಸುವೆನು. ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅವನನ್ನು ತಪ್ಪಿಸುವೆನು. ನೋಡಿ, 4 ಆಯಿತು. 5ನೇದಲ್ಲಿ ನೋಡ್ತೀವಿ, ದೀರ್ಘಾಯುಷ್ಯನು ಅವನಿಗೆ ಅನುಗ್ರಹಿಸಿ ತೃಪ್ತಿಪಡಿಸುವೆನು. ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವೆನು. ದೇವ ಜನಗಳ ಆಸಕ್ತಿ ಒಂದು ಇಲ್ಲಿ ನೋಡಿ, ಅದೇ ಕೀರ್ತನೆ 50:23 ನೋಡಿ, ಯಾರು ಸ್ತುತಿ ಯಜ್ಞವನ್ನು ಒಂದು ಸಾರಿ ಪ್ರಾರ್ಥಿಸಿ ಎಸಪ್ಪ ಇದು ನನಗೆ ಕೊಟ್ಟಿದ್ದಕ್ಕಾಗಿ. ನೀವು ಯಾವ ಕಾರ್ಯದಲ್ಲಿ ಪ್ರಾರ್ಥಿಸಿರುತ್ತೀರೋ, ಒಂದು ವೇಳೆ ಮಕ್ಕಳಿಲ್ಲದೆ ಇರಬಹುದಾ, ಮದುವೆ ಇಲ್ಲದೆ ಇರಬಹುದಾ, ಅಥವಾ ನಮ್ಮ ಅವಶ್ಯಕತೆಗಳು, ನಮಗೆ ಒಂದು ಸ್ಥಳ ಬೇಕು, ಅದಕ್ಕಾಗಿ ನಾವು ಪ್ರಾರ್ಥಿಸ್ತಾ ಇರ್ತೇವೆ. ದೇವರೇ ಇದನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಸ್ತುತಿಸುವಂಥ ಮಕ್ಕಳ ಜೀವಿತದಲ್ಲಿ ದೇವರು ಹೇಳ್ತಾರೆ, ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸು. ತಮ್ಮ ನಡವಳಿಕೆ ಅಂದರೆ ನಾವು ಆಲಯಕ್ಕೆ ಬರುವ ಸಮಯಗಳನ್ನು ಸರಿಯಾಗಿ ಬದಲಾಯಿಸ್ಕೊಳ್ಬೇಕು. ದೇವಜನಗಳು ನಮ್ಮ ನಡತೆಗಳನ್ನು ಸರಿಪಡಿಸ್ಕೊಳ್ಬೇಕಂದ್ರೆ ಏನಂದರೆ, ಆರಾಧನೆಗೆ 10 ಗಂಟೆ ಆರಾಧನೆ ಅಂದರೆ 10:15 ಹೋಗೋದು, 10:15 ಹೋಗೋದು ಅಲ್ಲ, 9:15 9:45 ಮುಂಚಿತವಾಗಿ ಹೋಗಿ ನಾವು ದೇವರನ್ನು ಹುಡುಕುವಂಥ ಈ ರೀತಿ ನಮ್ಮ ಜೀವಿತದಲ್ಲಿ ಕೆಲವೊಂದು ಕಾರ್ಯಗಳನ್ನು ನಾವು ಬದಲಾಯಿಸಿಕೊಳ್ಳುವಾಗ ದೇವರು ಹೇಳ್ತಾರೆ, ನನ್ನ ವಿಶೇಷವಾದ ರಕ್ಷಣೆಯನ್ನು ಅವನಿಗೇನು ಮಾಡ್ತೀನಿ? 2 ಕಡೆ ನೋಡ್ತಾ ಇದ್ದೀವಿ. ವಿಶೇಷವಾದ ರಕ್ಷಣೆಯನ್ನು ತೋರಿಸುವೆನು. ಇಲ್ಲಿ ನೋಡ್ತೀವಿ, ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ. ಕೊನೆಯದಾಗಿ ದೇವರು ಹೇಳುವಾಗ 6ನೇ ವಾಗ್ದಾನ ಏನಿದೆ ಅಂದರೆ, ನನ್ನ ವಿಶೇಷವಾದ ರಕ್ಷಣೆಯನ್ನು ಅವನಿಗೆ ತೋರಿಸುವೆನು. ಇವತ್ತು ಎಷ್ಟು ಜನಗಳು ನಾವು ಪ್ರಾರ್ಥಿಸುತ್ತೇವೆ ವಿನ ನಮ್ಮ ನಿರೀಕ್ಷೆ ಏನಾಗಿದೆ? ಎಷ್ಟೋ ಪ್ರಾರ್ಥನೆಗಳಿಗೆ ಯಾಕೆ ಉತ್ತರ ಇಲ್ಲ? ಉತ್ತರ ಕೊಡುವ ದೇವರು ನಮ್ಮ ದೇವರು. ದೇವ ಜನಗಳೇ, ನಾವು ದೇವರನ್ನು ಆರಾಧಿಸುವ ನಾವುಗಳು ನಮ್ಮ ಪ್ರಾರ್ಥನೆಗಳಿಗೆ ಆತನು ಯಾವಾಗಲೂ ಉತ್ತರವನ್ನು ದಯಪಾಲಿಸುವ ದೇವರು. ಕೀರ್ತನೆ 65 ಅದರ 2ನೇ ವಚನದಲ್ಲಿ ನೋಡುತ್ತೇವೆ, ಪ್ರಾರ್ಥನೆಯನ್ನು ಕೇಳುವವನೇ, ನರರೆಲ್ಲರೂ ನಿನ್ನ ಬಳಿಗೆ ಬರುವರು. ಪ್ರಾರ್ಥನೆಯನ್ನು ಕೇಳುವ ದೇವರು ಆತನ ಕೇಳ್ತಾರೆ. ಆತನು ಎಂದಿಗೂ ಬೇರೆ ರೀತಿಯಲ್ಲ. ಕೆಲವು ಸಮಯ ಯಾಕೆ ಉತ್ತರ ಲೇಟ್ ಅಂದರೆ, ನಾವು ದೇವರನ್ನು ಹುಡುಕುವ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಆತನು ಹುಡುಕಬೇಕು. ಅಂದರೆ ಸ್ವಲ್ಪ ಬೇಗ ಹೋಗಬೇಕು ನಾವು. ದೇವ ಜನಗಳ ಇವುಗಳನ್ನು ಮಾಡುವಾಗ ದೇವರು ಏನು ಮಾಡ್ತಾರೆ? ನಮ್ಮ ಪ್ರಾರ್ಥನೆಗಳಿಗೆ ಉತ್ತರವನ್ನು ದಯಪಾಲಿಸುವ ದೇವರು. ಈ ವಾಗ್ದಾನದ ವಚನವು ನಿಜವಾಗ್ಲೂ ನಮ್ಮನ್ನು ಧೈರ್ಯಪಡಿಸುವಂಥದ್ದಾಗಿದೆ. ಯೇಸು ಸ್ವಾಮಿ ತಾನೇ ಹೇಳ್ತಾ ಇದ್ದಾರೆ, ಯೆಹೋವನು ತನ್ನನ್ನು ನಿರೀಕ್ಷಿಸುವ, ಆತನ ಮೇಲೆ ನಮ್ಮ ನಿರೀಕ್ಷೆ ಇರುತ್ತೆ. ಆ ನಿರೀಕ್ಷೆ ನಿರರ್ಥಕವಾಗುವುದಿಲ್ಲ. ನಿರೀಕ್ಷಿಸುವವರಿಗೂ ಹುಡುಕುವವರಿಗೂ ಆತನೇನಾಗಿದ್ದಾರೆ? ಮಹೋಪಕಾರಿಯಾಗಿದ್ದಾರೆ. ಈ ಒಂದು ವೇಳೆಯಲ್ಲಿ ನಮ್ಮನ್ನು ನಾವು ಅರ್ಪಿಸಿಕೊಡೋಣ. ಹೌದು ದೇವರೇ, ನನ್ನ ನಂಬಿಕೆಯಲ್ಲಿ ನಾನು ದೃಢವಾಗಿ ನಿಂತುಕೊಳ್ಳುವಂತೆ, ಕಣ್ಣಿಗೆ ಕಾಣದವುಗಳ ಮೇಲೆ ಭರವಸೆ ಬಿಟ್ಟು ನಂಬಿಕೆಯು ನಿರೀಕ್ಷಿಸುವ ವಿಷಯಗಳಲ್ಲಿ ಏನಾಗಿರ್ತೀವಂತೆ? ಭರವಸೆ, ನಂಬಿಕೆ. ದೇವರು ಕೊಡ್ತಾರೆ, ಇದನ್ನು ಮಾಡ್ತಾರೆ. ಇಲ್ಲಿಲ್ಲ ನನ್ನ ಕಣ್ಮುಂದೆ, ಆದರೆ ಇದೆ. ಕಣ್ಣಿಗೆ ಕಾಣುವುದನ್ನು ಏನು ಮಾಡೋದು? ನಂಬುವುದೇ ವಿಶ್ವಾಸ. ಅಬ್ರಹಾಮನು ಆ ರೀತಿಯಲ್ಲಿ ನಂಬಿದನು. ಅದಕ್ಕೆ ದೇವರು ಅವನಿಗೇನಾಯಿತು? ನಂಬಿಕೆಯ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು ಎಂದು ಆತನಿಗೆ ಒಂದು ನೀತಿವಂತನೆಂದು ಆತನಿಗೆ ಹೆಸರು ಬರುವುದನ್ನು ನಾವು ನೋಡ್ತೇವೆ. ದೇವ ಜನಗಳೇ, ಇವತ್ತು ನಮ್ಮ ಜೀವಿತಗಳಲ್ಲಿ ನಾವು ಕರ್ತನನ್ನು ಯಾವ ರೀತಿಯಲ್ಲಿ ಆತನನ್ನು ಹುಡುಕುತ್ತಾ ಇದ್ದೇವೆ? ನಮ್ಮ ನಿರೀಕ್ಷೆ ಯಾರ ಮೇಲಿದೆ?
ಹೇಗೆ ಆತನನ್ನು ನಿರೀಕ್ಷಿಸಿಕೊಂಡಿದ್ದೇವೆ. ಈ ವೇಳೆಯಲ್ಲಿ ಅರ್ಪಿಸಿಕೊಡೋಣ. ದೇವರೇ, ನನ್ನಲ್ಲಿ ಆ ಒಂದು ನಂಬಿಕೆಯನ್ನು ಹುಟ್ಟಿಸು ಸ್ವಾಮಿ. ನನ್ನ ನಂಬಿಕೆಯಲ್ಲಿ ನಾನು ದೃಢವಾಗಿ ನಿಂತುಕೊಳ್ಳುವಂತೆ, ನನ್ನ ಪ್ರಾರ್ಥನೆಗೆ ನೀನು ಉತ್ತರ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಎನ್ನುವ ಭರವಸೆದೊಂದಿಗೆ ದೇವರೇ ನಾನು ನಂಬುತ್ತೇನಪ್ಪ, ನಿನ್ನನ್ನು ಆಸಕ್ತಿಯಿಂದ ಹುಡುಕುತ್ತೇನೆಂದು ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥಿಸೋಣ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೇ, ಸ್ತೋತ್ರ 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 ಮಾಡುತ್ತೇನಪ್ಪ. ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಕರ್ತನೇ, ನಿಮ್ಮ ಗನುಡ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೇ, ಅದಪ್ಪ, ಯೆಹೋವನು ತನ್ನನ್ನು ನಿರೀಕ್ಷಿಸುವವರಿಗೂ ಹುಡುಕುವವರಿಗೂ ಮಹೋಪಕಾರ. ನಿಮ್ಮನ್ನು ನಿರೀಕ್ಷಿಸುವವರಿಗೆ ದೇವರೇ, ನೀವು ನಮಗೆ ಮಹೋಪಕಾರಿಯಾಗಿರೋದಕ್ಕಾಗಿ ಸ್ತೋತ್ರ ಮಾಡುತ್ತೇನಪ್ಪ. ಈ ವೇಳೆಯಲ್ಲಿ ಯಾರ ಜೀವಿತದಲ್ಲಪ್ಪ ಅವರ ನಿರೀಕ್ಷೆ, ಅವರ ನಂಬಿಕೆಯಲ್ಲಿ ಒಂದು ವೇಳೆ ಕುಗ್ಗಿ ಹೋಗಿರುವುದಾದರೂ ಅಪ್ಪ, ಪ್ರಾರ್ಥನೆಗೆ ಉತ್ತರ ಸಿಗದೆ ಕಾಯುತ್ತಿರುವ ನಿನ್ನ ಮಕ್ಕಳ ಜೀವಿತದಲ್ಲಿ ಕರ್ತನೇ, ನೀವು ಪ್ರಾರ್ಥನೆಗೆ ಉತ್ತರ ಕೊಟ್ಟು ನಿಮಗಾಗಿ ಅವರು ಜೀವಿಸುವಂತೆ, ನಿಮ್ಮಲ್ಲಿ ಇನ್ನೂ ಭರವಸೆ ಇಟ್ಟು ನಿಮಗಾಗಿ ಜೀವಿಸುವಂತೆಯೂ ನಿನ್ನ ಮಕ್ಕಳಿಗೆ ನೀವು ಸಹಾಯ ಮಾಡಲೋಗುವ ನಿಮ್ಮ ಕೃಪೆಗಾಗಿ ಸ್ತೋತ್ರ ಮಾಡುತ್ತೇನಪ್ಪ. ಇಲ್ಲದ್ದನ್ನು ಇರುವುದಾಗಿ ಕರೆಯುವ ದೇವನೇ, ನಿಮ್ಮನ್ನು ಆರಾಧಿಸುತ್ತೇನೆ ಸ್ವಾಮಿ. ಸತ್ತದ್ದನ್ನು ಬದುಕಿಸುವವನಾಗಿರುವ ದೇವನೇ, ಈ ಒಂದು ವೇಳೆಯಲ್ಲಿ ಸ್ವಾಮಿ, ಯಾರೆಲ್ಲ ಈ ವಾಕ್ಯಗಳನ್ನು ಕೇಳುತ್ತಿದ್ದಾರೋ ಸ್ವಾಮಿ, ಅವರ ಜೀವಿತದಲ್ಲಿ ಆ ಕರ್ತನೆ ಸತ್ತ ಕಾರ್ಯಗಳನ್ನು ಪುನರ್ಜೀವನಗೊಳಿಸುವ ಆತನು ನೀನಪ್ಪ. ಅವರ ಜೀವಿತಗಳಲ್ಲಿ ಕರ್ತನೆ ನಂಬಿಕೆಯಲ್ಲಿ ದೃಢವಾಗಿ ನಿಂತು ನಿನಗಾಗಿ ಜೀವಿಸುತ್ತಿರುವ ನಿನ್ನ ಮಕ್ಕಳ ಜೀವಿತದಲ್ಲಿ ಉನ್ನತ ಕಾರ್ಯಗಳನ್ನು ಮಾಡಬೇಕಾಗಿ ಬೇಡಿಕೊಳ್ಳುತ್ತೇನಪ್ಪ. ಅವರ ನಿರೀಕ್ಷೆಯು, ಅವರು ಹುಡುಕುವ ಕಾರ್ಯಗಳನ್ನು ನೀವು ಮಹೋಪಕಾರಿಯಾಗಿ ದೇವನೇ, ಅವರ ಜೀವಿತದಲ್ಲಿ ನೀವು ಒಬ್ಬೊಬ್ಬರ ಜೀವಿತದಲ್ಲಿ ನೀವು ಅದ್ಭುತಗಳನ್ನು ಮಾಡಿ ಮಹಿಮೆಯಾದ ಕಾರ್ಯಗಳನ್ನು ಮಾಡಿ ಮಹಿಮೆ ಹೊಂದಿಕೊಂಡಿದ್ದಕ್ಕಾಗಿ ಈ ವೇಳೆಯಲ್ಲಿ ಸ್ತುತಿಸುತ್ತೇನೆ ಸ್ವಾಮಿ. ನಿನ್ನ ಮಕ್ಕಳಾದ ನಮ್ಮ ನಂಬಿಕೆಗಳಲ್ಲಿ ನಾವು ದೃಢವಾಗಿ ನಿಂತುಕೊಳ್ಳುವಂತೆಯೂ ಸಹಾಯ ಮಾಡಿ ಕರ್ತನೆ. ಆ ರೀತಿ ಕುಗ್ಗಿ ಹೋದ ಒಬ್ಬೊಬ್ಬರ ಜೀವಿತದಲ್ಲಿಯೂ ನಂಬಿಕೆಯಲ್ಲಿ ದೃಢವಾಗಿ ನಿಂತುಕೊಳ್ಳುವಂತೆ ಸಹಾಯ ಮಾಡಿ ನಿಮ್ಮ ನಾಮವನ್ನು ಮಹಿಮೆಪಡಿಸಿಕೊಳ್ಳಿ. ನಿಮ್ಮ ಕರೆಗಳಲ್ಲಿ ಅರ್ಪಿಸಿಕೊಡುತ್ತೇನೆ. ಯೇಸು ಕ್ರಿಸ್ತನ ಅಮೂಲ್ಯ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆ.